ಇವತ್ತು ನಾನು ಹೆಲ್ತಿಯಾಗಿರೋ ಮೀಲ್ ಪ್ಲ್ಯಾನ್ ರೆಸಿಪಿ ತೊಗೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನೀವು ತಿಂದರೆ ಪ್ರೋಟೀನು, ವೈಟಮಿನ್ಸು, ಮಿನರಲ್ಸ್ ಎಲ್ಲ ಸಿಗುತ್ತೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಆಫೀಸರ್ ಕಿಚನ್. ಮೊದಲಿಗೆ ನಾನು ಒಂದು ದೊಡ್ಡ ಸ್ಪೂನಷ್ಟು ಎಳ್ಳು ತಗೊಂಡು ಇದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀವು ಲೈಟಾಗಿರುತ್ತೆ. ರಾತ್ರಿ ಹೊತ್ತು, ಸಂಜೆ ಹೊತ್ತು ವಯಸ್ಸಾದವರು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಇದು. ಆಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋ ಶುಂಠಿ, ಕಟ್ ಮಾಡಿರೋ ಬೆಳ್ಳುಳ್ಳಿ, ನಾನು ಒಂದೊಂದು ಸ್ಪೂನ್ ಎರಡು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಇವಾಗ. ಅದಾದಮೇಲೆ ಒಂದು ಈರುಳ್ಳಿ, ಅದ್ರ ಜೊತೆ ಸ್ವಲ್ಪ ಆನಿಯನ್ ಶೂಟ್ಸ್ದು ಬಿಳಿ ಭಾಗ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅದಾದಮೇಲೆ ನಾನಿವಾಗ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬೇಬಿ ಕಾರ್ನ್ ಮತ್ತು ಅದಾದಮೇಲೆ ಒಂದು 100 ಗ್ರಾಮಷ್ಟು ಬ್ರಾಕ್ಲಿ ಮತ್ತು ಒಂದು 100 ಗ್ರಾಮಷ್ಟು ಮಶ್ರೂಮ್, ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ. ನಾನು ಹೇಳಿದ್ನಲ್ಲ, ಇದು ಹೆಲ್ತಿ ರೆಸಿಪಿ, ಚೆನ್ನಾಗೇ ಡೈಜೆಸ್ಟು ಆಗುತ್ತೆ. ಆಮೇಲೆ ಲೈಟಾಗೆ ತಿನ್ನಬೇಕು ಅಂದರೆ ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಡಿನ್ನರ್ಗಂತೂ ಇದು ಬೆಸ್ಟು, ತುಂಬ ಹೆಲ್ತಿ ಕೂಡ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೋಡಿದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸರ್ ಕಿಚನ್. ಆಮೇಲೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡ್ಮೇಲೆ ನೀರೇನು ಹಾಕ್ಕೊಳ್ಳೋದು ಬೇಡ, ಒಂದು ಮುಚ್ಚಿಬಿಟ್ಟು 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಆ ಉಪ್ಪು ಮತ್ತು ತರಕಾರಿಲಿರೋ ಎಣ್ಣೆನಲ್ಲೇ ಇದು ನೀಟಾಗಿ ಬೆಂದೋಗುತ್ತೆ. ತುಂಬ ಬೇಯಿಸೋದು ಬೇಡ. ಸಮ್ಮರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಬೇರೆ ತರಕಾರಿ ನೀವೇನು ಬೇಕಾದರೂ ಹಾಕ್ಕೋಬೋದು. ಆಮೇಲೆ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು, ಆಮೇಲೆ 2 ಥರದ್ದು ಕ್ಯಾಪ್ಸಿಕಮ್ ಇತ್ತು ನನ್ನ ಹತ್ರ, ಹಸಿರು ಮತ್ತು ಕೆಂಪು, ಅದು ಕ್ಯೂಬ್ ಮಾಡ್ಕೊಂಡಿದ್ದ ಜೊತೆ ಹಾಕ್ಕೊಳ್ತೀನಿ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ, ಲೈಟಾಗಿರುತ್ತೆ. ನಾನು ಹೇಳಿದ್ನಲ್ಲ ಮೊದಲೇ, ತುಂಬ ಖಾರ ಇರಲ್ಲ. ನೀವು ಖಾರ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸ್ಟಾರ್ಟಿಂಗಲ್ಲೇ ಹಾಕ್ಕೋಬೋದು. ಇವಾಗ 1-2 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು 1 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಸ್ಕೆಚ್ವಾನ್ ಸಾಸು ನೀವು ಕೂಡ ಹಾಕ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡ. ಅದನ್ನು ಹೊಂದ್ಕೋ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕೊನೆಗೆ ಸ್ವಿಚ್ ಆಫ್ ಮಾಡಿಬಿಟ್ಟು ಆನಿಯನ್ ಶೂಟ್ಸ್ ಮತ್ತು ಎಳ್ಳಿದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಎಳ್ಳು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡ. ಇವಾಗ ಇದು ಹಾಗೆ ಕೂಡ ನೀವು ಸೈಡ್ ಡಿಶ್ ಆಗಿ ತಿನ್ಬೋದು. ನಾನು ಇದನ್ನು ಲೆಟ್ಯೂಸ್ ಲೀಫ್ ಮೇಲೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ತೀನಿ. ನೀವು ರೋಟಿ ಮೇಲೆ ಕೂಡ ಇದನ್ನು ಹಾಕ್ಕೊಂಡು ರೋಲ್ ಮಾಡಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.